ಶಾರ್ಟಿಂಗ್ ಸಿಂಟಮ್ ತೋರಿಸಿದೆ. ಶಾರ್ಟಿಂಗ್ ಸಿಂಟಮ್ ತೋರಿಸಿದೆ. ಎಸ್ ಸಿ ಇದೊಂದು ಇಂಪಾರ್ಟೆಂಟ್ ಲೆವೆಲ್, ವೀಕ್ಲಿ ಲೆವೆಲ್. ಓಕೆನಾ? ಈ ಲೆವೆಲ್ ಇಂದಾನೆ ಸ್ಟಾರ್ಟ್ ಆಗುತ್ತಿಲ್ಲ. ಬ್ರೇಕ್ಔಟ್ ಮಾಡ್ಬೇಕಿತ್ತು, ಮಾಡಿಲ್ಲ. ಸಿ ಹಾ, ಕ್ಲೋಸ್ ಕೊಟ್ಟಿದೆ. ಮತ್ತೆ ಹಂಗೆ ಸೆಲ್ಲಿಂಗ್ ಬಂದಿದೆ ಒಂದು. ಸೊ ಇಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಪಕ್ಕ ಬಿಡುತ್ತೆ. ನಿಫ್ಟಿ ಟಾರ್ಗೆಟ್ ತನಕ ಬರ್ಬೋದು. ಇವತ್ತೇನ್ ಮೂಮೆಂಟ್ ಇಲ್ಲ. ಅದರ್ವೈಸ್ ಇಲ್ಲ ತನಕ ಬರುತ್ತೆ ರೀ. ಲಾಸ್ಟ್ ಬೈಯಿಂಗ್ ಇರೋದಲ್ಲಿ ಇಲ್ಲೊಂದು ಸಪೋರ್ಟ್ ಬಂದ್ರೆ ಪಕ್ಕ ಇಲ್ಲ ತನಕ ಬಂದೇ ಬರುತ್ತೆ. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ದಿಸ್ ಒನ್. ಎಲ್ಲೋ ಟ್ರೇಡರ್ಸ್ ಎಕ್ಸಾಕ್ಟ್ ಈ ಲೆವೆಲ್ ಇಂದ ನೋಡಿ, ಈ ಲೆವೆಲ್ ಹೇಳಿದ್ದೆ. ಎಕ್ಸಾಕ್ಟ್ ಅದೇ ಲೆವೆಲ್ ಇಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಸ್ಟಾಪ್ ಲಾಸ್ ಸಿ ಟಾರ್ಗೆಟ್ ದಿಸ್ ಫಸ್ಟ್ ಒನ್, ಸೆಕೆಂಡ್ ಟಾರ್ಗೆಟ್ ಇದು. ರಿಜೆಕ್ಷನ್ ಹೆಂಗ್ ಸ್ಟಾರ್ಟ್ ಆಗ್ತಿದೆ? ಕನ್ಫರ್ಮೇಶನ್ ಸಿಂಟಮ್ಸ್ ಕೊಡ್ತು. ಸೊ ಇದೇ ಲೆವೆಲ್ ಇಂದ ರಿಜೆಕ್ಷನ್ ಆಗುತ್ತೆ, ಬೀಳುತ್ತೆ ಮಾರ್ಕೆಟ್ ಇವತ್ತು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ ಗೈಸ್. ಎಕ್ಸಾಕ್ಟ್ ನೋಡಿ, ಇದೇ ಲೆವೆಲ್ ರಿಜೆಕ್ಷನ್ ಆಗುತ್ತೆ ಅಂತ ಹೇಳಿದೆ. ಕರೆಕ್ಟ್ ವೀಕ್ಲಿ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಲೆವೆಲ್. ಸೊ ಸಿಂಟಮ್ಸ್ ಕಾಣಿಸ್ತಿಲ್ಲ ರಿಜೆಕ್ಷನ್ ಇಂದ, ವಿತ್ ವಾಲ್ಯೂಮ್ ಕ್ಲೋಸ್ ಕೊಟ್ಟಿದೆ. ಸೊ ಇನ್ನ ರಿಜೆಕ್ಷನ್ ಸ್ಟಾರ್ಟ್ ಆಗಿ ಸಪೋರ್ಟ್ ಇದು ಮತ್ತೆ ಹ್ಯಾಂಡ್ ದಿಸ್ ಒನ್, ಇನ್ನೊಂದಿದೆ. ಎರಡು ಸಪೋರ್ಟ್ ಇದೆ. ಇಲ್ಲಿ ಟಚ್ ಆಗೇ ಆಗುತ್ತೆ ಗೈಸ್. ಟಚ್ ಆಗಿಲ್ಲ, ಜಸ್ಟ್ ಡೆಫಿನೆಟ್ಲಿ ಇಲ್ಲಿ ಬಂದೇ ಬರುತ್ತೆ ಪ್ರೈಸ್ ಎಂಡ್ ಆಫ್ ದಿ ಡೇ. ಓಕೆ, ನೋಡೋಣ. ಆದ್ರೂ ಪ್ರೈಸ್ ಇಲ್ಲಿ ಬರ್ಲಿಲ್ಲ. ಇಲ್ಲಿಂದಾನೆ ಸಪೋರ್ಟ್ ತಗೊಂಡಿದೆ. ಮೊನ್ನೆ ಆಗಿದೆಲ್ಲ, ಈ ಲೆವೆಲಿಗೆ ಬರುತ್ತೆ ಅನ್ಕೊಂಡೆ. ಜಸ್ಟ್ ಪ್ರೈಸ್ ಮೊನ್ನೆ ಆಗಿಂದಾನೆ ಸಪೋರ್ಟ್ ತಗೊಂಡಿದೆ. ಸ್ಪೋರ್ಟ್ಸಿ ಈಗ ಇದೆಯಲ್ಲ, ಮೊನ್ನೆ ಈಗನೇ ಎಕ್ಸಾಕ್ಟ್ ಸಪೋರ್ಟ್ ತಗೊಂಡಿದೆ. ನಾನು ನಿನ್ನೆ ತನಕ ಬರುತ್ತೆ ಅನ್ಕೊಂಡಿದ್ದೆ, ಈ ಲೆವೆಲ್ ತನಕ ಬರುತ್ತೆ ಅನ್ಕೊಂಡಿದ್ದೆ. ಇವೆರಡು ಲೆವೆಲ್ ಇತ್ತು, ಅವೆರಡು ಲೆವೆಲ್ ತನಕ ಬರಲೇ ಇಲ್ಲ. ಓಕೆ, ನೋಡೋಣ ಇದೇ ರೀತಿ. ಬಟ್ ಇಲ್ಲಿಂದ ಕರೆಕ್ಟ್ ಎಕ್ಸಾಕ್ಟ್ ರಿಟ್ರೆಸ್ ಆಗುತ್ತೆ ಅಂತ ಹೇಳಿದೆ. ಆಲ್ಮೋಸ್ಟ್ ಒಂದು 40 to 50 ಪಾಯಿಂಟ್ ಆರಾಮಾಗಿ ಕ್ಯಾಪ್ಚರ್ ಮಾಡಬಹುದು ಈ ಝೋನ್ ಅಲ್ಲಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.